ನಮ್ಮ ಲ್ಯಾಂಡ್ಸನ್ ಕಂಪ್ನಿಲಿ ಹೊಸ ಟೆಕ್ನಾಲಜಿ ಮಾಡಿದ್ದೀವಿ. ಓಕೆನಾ, ಇದ್ರದ್ದು ಏನು ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ 4 ಬ್ಲೇಡ್ ಬರುತ್ತೆ. 4 ಬ್ಲೇಡ್ ಇರುತ್ತೆ. ಎರಡೂ ಕಡೆ ಶಾರ್ಪ್ನೆಸ್ ಕೊಟ್ಟಿರ್ತಾನೆ. ಒಂದು ರೈತರು ಒಂದು ಕಡೆ ಬಾಯಿ ಹೋದ್ರೆ ಇನ್ನೊಂದು ಕಡೆ ಬಿಚ್ಚಾಕ್ಬೋದು. ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ದು ಗ್ರೈಂಡಿಂಗ್ ಕಲ್ಲು ಹಾಕಿದೀವಿ. ಬೇರೆದಲ್ಲಿ ಕಾಮನ್ ಆಗಿ ಬರಲ್ಲ ಇದು. ಇದು ಗ್ರೈಂಡಿಂಗ್ ಕಲ್ಲು ಏನಂದ್ರೆ ರನ್ನಿಂಗ್ ಇರೋ ಜಾಸ್ತಿ ನಮ್ಗಿದು. ಇನ್ನೊಂದು ಮಾಡಿಲ್ಲ. ಇದ್ರ ವಿಶೇಷತೆ ಏನಂದ್ರೆ ಏನು ನಾವು ಹುಲ್ಲು ಹಾಕ್ತೀವಲ್ಲ, ಅದು ರೋಲರ್ ಸಿಸ್ಟಮ್ ಎಳ್ಕೊಳ್ತದೆ. ಇದು ಬೆಲ್ಟ್ ಇರ್ತದೆ, ಕ್ಯಾನ್ವೆ ಬೆಲ್ಟು. ಈ ಬೆಲ್ಟು ಓಡ್ತಾ ಇರುತ್ತೆ ಮುಂದೆ. ನಮಸ್ಕಾರ. ಮತ್ತೊಮ್ಮೆ ಲ್ಯಾಂಡ್ಸನ್ ಕಂಪನಿಯ ಇನ್ನೊಂದು ವಿಡಿಯೋಗೆ ಸ್ವಾಗತ. ಹೊಸಬರಿಗೆ ನನ್ನ ಪರಿಚಯ ಇಲ್ಲದೆ ಇರೋರಿಗೆ, ನನ್ನ ಹೆಸರು ಗಿರೀಶ್ ಅಂತೇಳಿ. ನಮ್ಮ ಸಂಸ್ಥೆ, ನಮ್ಮ ರಿಟೈಲ್ ಸಂಸ್ಥೆ ಹೆಸರು SLV ಎಂಟರ್ಪ್ರೈಸ್ ಅಂತೇಳಿ. ನಮ್ಮ ಕಂಪನಿ ಹೆಸರು ಲ್ಯಾಂಡ್ಸನ್ ಅಗ್ರಿ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ನಮ್ಮ ಬ್ರ್ಯಾಂಡ್ ಏನಿದೆ ಲ್ಯಾಂಡ್ಸನ್ನು, ಅದಕ್ಕೆ ಈಗ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದೀವಿ. ಲ್ಯಾಂಡ್ಸನ್ ಅಗ್ರಿ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಅದು ಅಂಡರಲ್ಲಿ ಇದರಲ್ಲಿ ಏನು ನಮ್ಮ ಎಲ್ಲ ಪ್ರಾಡಕ್ಟ್ಗಳು, ನಾವು ಲ್ಯಾಂಡ್ಸನ್ ಪ್ರಾಡಕ್ಟ್ ಏನು ತರ್ತಾ ಇದ್ದೀವಿ ಅದರ ಅಂಡರಲ್ಲಿ ನಾವು ತರ್ತಾ ಇದ್ದೀವಿ. ಆಗಲೇ ಬೇರೆ ವಿಡಿಯೋದಲ್ಲೆಲ್ಲ ನಾವು ಪವರ್ ವೀಡರ್ ಬಗ್ಗೆ ಅದ್ರ ಬಗ್ಗೆ ಇದು ಹೇಳ್ತಾ ಇದ್ವಿ. ಈ ವಿಡಿಯೋದಲ್ಲಿ ಚಾಪ್ ಕಟ್ರ್ ಬಗ್ಗೆ ಹೇಳ್ಕೊಳ್ಳೋಣ. ಈಗ ಚಾಪ್ ಕಟ್ರದಲ್ಲಿ ನಾನು ಒಂದು 5 ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಬಗ್ಗೆ ಹೇಳ್ಬೇಕಾದ್ರೆ. ಒಂದು, ಚಾಪ್ ಕಟ್ ಅಂದರೆ ಏನು, ಅದರ ಉಪಯೋಗ ಏನು, ಜೊತೆಗೆ ಯಾವ ಥರ ಮಾಡೆಲ್ ತೊಗೋಬೇಕು, ಆ್ಯಂಡ್ ದೆನ್ನು ಅದಕ್ಕೆ ಏನು ಪ್ರೈಸ್ ಇರುತ್ತೆ, ಬಟ್ ಯಾವ ಕಂಪ್ನಿದು ಏನು ಡಿಫ್ರೆನ್ಸ್ ಇರುತ್ತೆ, ಒಂದು 5 ಪಾಯಿಂಟ್ ಅಷ್ಟೇ ಅದು ಹೇಳೋದು. ಮೊದಲನೇದಾಗಿ ಈಗ ಏನು ಮಾಡ್ತಾಯಿದ್ರು, ಫಸ್ಟು ಹುಲ್ಲು ಜಾಸ್ತಿ ಇತ್ತು, ಜಮೀನುಗಳೆಲ್ಲ ಹಾಕ್ತಾಯಿದ್ರು. ಹಾಕಿ ಹುಲ್ಲು ಹಾಕ್ತಾಯಿದ್ರು, ಹಸುಗಳ್ಗೆ ಹಾಕ್ತಾಯಿದ್ರು, ವೇಸ್ಟೇಜ್ ಮಾಡ್ತಾಯಿತ್ತು. ಫಸ್ಟ್ ಏನಾಗ್ತಾಯಿತ್ತು, ಅದಕ್ಕೆ ಅದ್ರ ಬೆಲೆನೇ ಗೊತ್ತಿರಲಿಲ್ಲ. ಈಗ ಭೂಮಿ ಚಿಕ್ಕದಾಯಿತು, ನೀರಿನ ಪ್ರಾಬ್ಲಮ್ ಆಯಿತು, ಈಗ ಸೀಮೆ ಹುಲ್ಲು ಹಾಕ್ತಾಯಿದ್ದಾರೆ, ಬೇರೆ ಬೇರೆ ಹುಲ್ಲುಗಳೆಲ್ಲ ಜಾತಿ ಹುಲ್ಲೆಲ್ಲ ಹಾಕ್ತಾಯಿದ್ದಾರೆ, ವೇಸ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಅದೇನು ಮಾಡ್ತಾಯಿತ್ತು, ಹಸು ಕುರಿ ಆಗಲಿ ಮೇಕೆ ಎಮ್ಮೆಗಳಲ್ಲಿ ಎಲೆ ತಿನ್ಕೊಂಡು ಬಿಟ್ಬಿಡೋದು. ಈ ಬೇಸಿಗೆ ಬಂತು ಅಂದರೆ ಹುಲ್ಲಿನ ಅಭಾವ ತುಂಬ. ದುಡ್ಡು ಕೊಟ್ಟರು ಒಂದೊಂದು ಟೈಮಲ್ಲಿ ಹುಲ್ಲು ಸಿಗದೇ ಇರುವಂಥ ಕಾಲ ಇರ್ತದೆ. ಎಷ್ಟೋ ಜನ ರಾಗಿ ಭತ್ತನ ಹುಲ್ಗೋಸ್ಕರ ಬೆಳೀತಾರೆ, ಎಷ್ಟೋ ಜನ ಬೆಳೀತಾರೆ ಲಿಟ್ರಲಿ ಈಗಲೂ ಕೂಡ. ಹಾಗಾಗಿ ಏನು ಮಾಡಿದ್ವಿ, ಆ ಹುಲ್ಲು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಚಾಪ್ ಕಟ್ರು. ಈಗ ಎಷ್ಟೋ ಜನ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಚಾಪ್ ಕಟ್ರಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ. ಅರ್ಧ ಇಂಚು 1 ಇಂಚು ಕಟ್ ಮಾಡ್ಕೊಳ್ಳುತ್ತೆ. ಕಟ್ ಮಾಡಿಕೊಂಡು ಹಾಕ್ಬೋದು. ಜೊತೆಗೆ ನೀವೇನಾಗುತ್ತೆ, ಒಣಮೇವನ್ನ ಕಟ್ ಮಾಡಿಕೊಂಡು ರಸಮೇವು ಮಾಡ್ಬೋದು. ಈಗ ದೊಡ್ಡ ದೊಡ್ಡ ಬ್ಯಾಗ್ ಬರುತ್ತೆ, ಸೈಲೇಜ್ ಬ್ಯಾಗು, ಅದಕ್ಕೆ ಏನೇನೋ ಸಿಂಪಡಣೆ ಮಾಡ್ತಾರೆ, ಬೆಲ್ಲ ಸಮಥಿಂಗ್, ಅದಕ್ಕೆ ಒಳಗಡೆ ಹಾಕಿ ಸೈಲೇಜ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಮೇವಿನ ಅಭಾವ ಇರಲ್ಲ. ಅದಕ್ಕೂ ತಿನ್ನೋಕೆ ಚೆನ್ನಾಗಿರುತ್ತೆ, ವೇಸ್ಟೇಜ್ ಆಗಲ್ಲ. ಸುಮ್ಮನೆ ವೇಸ್ಟೇಜ್ ಮಾಡ್ತಾ ಇರ್ತಾರೆ, ಬೆಂಕಿ ಇಡ್ತಾ ಇರ್ತಾರೆ. ಇದನ್ನು ತಪ್ಪಿಸ್ಬೇಕಾದ್ರೆ ಚಾಪ್ ಕಟ್ರು ಹೋಗಬೇಕು. ಅದು 1 ಪಾಯಿಂಟ್ ಆಯಿತು. ನೆಕ್ಸ್ಟು, ಚಾಪ್ ಕಟ್ರು ನಮಗೆ ಏನು ಪ್ರೈಸ್ ಇದೆ, ವಿಶೇಷತೆ ಏನು, ಬೇರೆ ಕಂಪ್ನಿದ್ಗೂ ನಮಗೂ ಏನು, ಓಲ್ಡ್ ಚಾಪ್ ಕಟ್ರಿಗೂ ಹೊಸ ಟೆಕ್ನಾಲಜಿ ಚಾಪ್ ಕಟ್ರ ಬಗ್ಗೆ ಏನು. ಓಲ್ಡ್ ಚಾಪ್ ಕಟ್ರು ಅಂದರೆ ಈ ರಾಟೆ ಥರ ದೊಡ್ಡದಿತ್ತು. ಅದೇನಾಗ್ತಾಯಿತ್ತು, ಗಂಟೆಗೆ 300 ಇಂದ 400 kg ಆಗೋದು. ಒಂದು 120 kg 125 kg ಬರೋದು ಚಾಪ್ ಕಟ್ರು. ಅದೇನಾಗ್ತಾಯಿತ್ತು ಅಂದರೆ ಒಂದು ಕಡೆ ಇಟ್ಟರೆ ಏನಾದರೂ ಕಸ ಹೊಡಿಬೇಕು ಹೆಣ್ಮಕ್ಳು ಲೇಡೀಸ್ಗಳು ಅಂದರೆ ಎಳಿಯೋಕ್ಕಾಗ್ತಾ ಇರಲಿಲ್ಲ. ಅದು ಒಂದು ಕಡೆನೇ ಇಡಬೇಕು, 4 ಜನ ಎತ್ತಬೇಕಾಗಿತ್ತು. ಅದೇನು ರಾಟೆ ನಿಧಾನ ಕರ 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 ಅಂತ. ಜೊತೆಗೆ ಸೇಫ್ಟಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಕೈಗಳೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ. ಈ ಥರ ಇರ್ತಿತ್ತು. ಈಗ ಕರೆಂಟ್ ಹೋಗೋದು ಬರೋದು ಅದಿದ್ದಾಗ ಫಾಸ್ಟಾಗಿ ಆಗಬೇಕು. ಅದು ಹಳೆ ಮಾಡೆಲ್. ಈಗ ಹೊಸ ಟೆಕ್ನಾಲಜಿ ಏನು ಮಾಡಿದ್ದೀವಿ ಅಂದರೆ ನೋಡಿ, ಹೊಸ ಟೆಕ್ನಾಲಜಿ ಇದು ನಮ್ಮ ಲ್ಯಾಂಡ್ಸನ್ ಕಂಪ್ನಿಲಿ ಹೊಸ ಟೆಕ್ನಾಲಜಿ ಮಾಡಿದ್ದೀವಿ. ಓಕೆನಾ, ಇದ್ರದ್ದು ಏನು ವಿಶೇಷತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲು ನೋಡಿ, ಹಿಂಗೆ ಬಿಡ್ಬೋದು ಲೇಡೀಸ್ಗಳು. ಓಕೆನಾ, ತಳ್ಕೊಂಡೋಗಿ ತಳ್ಕೊಂಬಿಡ್ಬೋದು. ಜೊತೆಗೆ ಇದು ನೋಡಿ, ಗಂಟೆಗೆ ಹಳೆ ಮಾಡೆಲ್ ಒಂದು 400 kg ಕಟ್ ಮಾಡ್ತಿದ್ದು, ಇದು ಗಂಟೆಗೆ ಒಂದು 700 kg ಕಟ್ ಮಾಡುತ್ತೆ. ಈ ಮಾಡೆಲು 700 kg ಕಟ್ ಮಾಡುತ್ತೆ. ಓಕೆನಾ, ಗಂಟೆಗೆ 700 kg ಕಟ್ ಮಾಡುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ, ಹಳೆ ಮಾಡೆಲಲ್ಲಿ ಫಿಕ್ಸ್ಡ್ ಇತ್ತದು. ಚಿಕ್ಕದ ಒಂದು ಇಷ್ಟುದ್ದ ಲೆಂತ್ ಅಂದರೆ ಅಷ್ಟುದ್ದ ಲೆಂತೇ ಇರಬೇಕಾಯಿತು. ಅಕಸ್ಮಾತ್ ಲೆಂತ್ ಜಾಸ್ತಿ ಮಾಡಬೇಕಾದ್ರೆ ಮತ್ತೆ ಒಳಗಡೆ ಬಿಚ್ಚಿ ಬ್ಲೇಡ್ ಬಿಚ್ಚಬೇಕಾಗಿತ್ತು. ಇದರಲ್ಲಿ ಏನಾಗಿದೆ ಅಂದರೆ ಗೇರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಲಾಂಗ್ ಇದೆ, ತೋರಿಸಿ, ಲಾಂಗ್ ಇದೆ, ಶಾರ್ಟ್ ಇದೆ. ಓಕೆನಾ, ಶಾರ್ಟ್ಗೆ ಹಾಕಿದರೆ ಅರ್ಧ ಇಂಚ್ ಬರುತ್ತೆ, ಲಾಂಗ್ ಹಾಕಿದರೆ 1 ಇಂಚ್ ಬರುತ್ತೆ. ಹಸುಗೆ ಹಾಕೋಬೋದು, ಕುರಿಗೆ ಹಾಕೋಬೋದು. ಇದು ಒಂದು. ಜೊತೆಗೆ ಇದು ಸ್ಪೀಡ್ ಮಾಡೆಲ್ಲು. ಮಾಮೂಲಿ ಬೇರೆ ಥರಲ್ಲ 2 ಬ್ಲೇಡ್ ಬರೋದು. ಇದರಲ್ಲಿ 4 ಬ್ಲೇಡ್ ಬರ್ತದೆ. ಏನಂದರೆ ಅದನ್ನು ಒಂದು ಸಲ ಬ್ಲೇಡು ತೋರಿಸ್ತೀನಿ ನಿಮಗೆ ನೋಡಿ. ಇದರಲ್ಲಿ 4 ಬ್ಲೇಡ್ ಬರುತ್ತೆ, 4 ಬ್ಲೇಡ್ ಇರುತ್ತೆ.
ಎರಡೂ ಕಡೆ ಶಾರ್ಪ್ನೆಸ್ ಕೊಟ್ಟಿರ್ತಾನೆ. ಒಂದು ರೈತರು ಒಂದು ಕಡೆ ಬಾಯಿ ಹೋದರೆ ಇನ್ನೊಂದು ಕಡೆ ಬಿಚ್ಚ ಹಾಕ್ಬೋದು. ಜೊತೆಗೆ ಇಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಇನ್ನೂ ಅರ್ಧ ಇಂಚ್ ತನಕ 4 ಬ್ಲೇಡು ಕಟ್ ಆಗುತ್ತೆ. ಆ್ಯಂಡ್ ದೆನ್ನು ಇದಿಷ್ಟ ಆಗುತ್ತೆ. ಜೊತೆಗೆ ಇದು ಚಾಪ್ ಕೊಟ್ಟಿರೋದು ಆಯಿತು. ಜೊತೆಗೆ ಇದರಲ್ಲಿ ಬೇರೆ ಕಂಪನಿ ಚಾಪ್ ಕೊಟ್ರಿಗೂ ನಮ್ಮ ಕಂಪ್ನಿ ಚಾಪ್ ಕೊಟ್ಟರು ವ್ಯತ್ಯಾಸ ಅಂದರೆ, ಒಂದು ನೀವು ಅಬ್ಸರ್ವ್ ಮಾಡ್ಬೋದು, ಈ ಹೊಸ ಮಾಡೆಲ್ ಚಾಪ್ ಕೊಟ್ರಲ್ಲಿ ಬೇರೆದು ಹಿಂಗೆ ಕುಟ್ಟಿದ್ರೆ ಸೌಂಡ್ ಬರುತ್ತೆ, ಅಂದರೆ ತುಂಬ ಥಿಕ್ನೆಸ್ ಕಡಿಮೆ ಇರುತ್ತೆ. ಈ ಕಾಲೆಲ್ಲ ಚಿಕ್ಕದಾಗಿರುತ್ತೆ, 20,000 22,000ಕ್ಕೆಲ್ಲ ತುಂಬ ಕಡಿಮೆ ಕ್ವಾಲಿಟಿ ಇರ್ತದೆ, ಸೇಕ್ ಆಗುತ್ತೆ. ಇದರಲ್ಲಿ ಹಂಗೆ ಬರಲ್ಲ. ಇದೆಲ್ಲ ಕಾಮನ್ ನೆಟ್ಟು ಬೋಲ್ಟ್ ಹಾಕಿರ್ತಾರೆ. ನಾವು ಸೇಫ್ಟಿಗೆಲ್ಲ ಫೈಬರ್ದು ಕೊಟ್ಟಿರ್ತೀವಿ. ಇದು ಫುಲ್ ಸ್ಟ್ರೆಂತ್ ಮಿಷಿನ್ ಬರುತ್ತೆ. ಜೊತೆಗೆ ಬೇರೆ ಕಂಪನಿಯವರು ಏನು ಮಾಡ್ತಾರೆ, ಇದರಲ್ಲಿ ಅಲ್ಯೂಮಿನಿಯಂ ಹಾಕಿರ್ತಾರೆ. ನೋಡಿ ಕಡಿಮೆ ರೇಟ್ ಕೊಡ್ತಾ ಇದ್ದಾರೆ ಅಂದರೆ ಏನಾದರೂ ಮೈನಸ್ ಮಾಡಬೇಕು, ಅಲ್ಯೂಮಿನಿಯಂ ಹಾಕಿರ್ತಾರೆ. ಜೊತೆಗೆ ಅದರಲ್ಲಿ ಜಾಸ್ತಿ ಹೊತ್ತು ಓಡಿಸಿದ್ರೆ, ಈಗ ನಮ್ಮ ಜನ ಆ್ಯಕ್ಚುಲಿ ಓಡಿಸೋದು ಅರ್ಧ ಗಂಟೆ 1 ಅವರ್, ಅವ್ರಿಗೂ ಗೊತ್ತು ಅರ್ಧ ಗಂಟೆ 1 ಅವರ್ಗೆ ಏನಾಗಲ್ಲ ಅಂತ ಅಲ್ಯೂಮಿನಿಯಂ ಮಾಡ್ತಾರೆ. ನಮ್ಮ ಕಂಪ್ನಿದು ಪ್ಯೂರ್ ಕಾಪರ್ ಬರುತ್ತೆ ಒಂದು. ಜೊತೆಗೆ ಈ ಐಟಮ್ಗಳಲ್ಲಿ ನೀವು ಯಾರನ್ನೇ ಕೇಳಿ ವಾರಂಟಿ ಇಲ್ಲ ಅಂತ ಹೇಳ್ತಾರೆ. ನಮ್ಮದು 6 ಮಂತ್ ಕಂಪ್ನಿ ವಾರಂಟಿ ಬರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮದು ಗ್ರೈಂಡಿಂಗ್ ಕಲ್ಲು ಹಾಕಿದ್ದೀವಿ, ಬೇರೆದಲ್ಲಿ ಕಾಮನಾಗಿ ಬರಲ್ಲ ಇದು. ಇದು ಗ್ರೈಂಡಿಂಗ್ ಕಲ್ಲು ಏನಂದರೆ, ಈಗ ಅದು ಬ್ಲೇಡ್ ಬಾಯಿ ಹೋಯ್ತು, ರೈತ ಬಂದು ಯಾವುದೋ ವೆಲ್ಡಿಂಗ್ ಶಾಪ್ ಹತ್ರ ಹೋಗ್ಬೇಕಾಗಿತ್ತು ಗ್ರೈಂಡಿಂಗ್ ಮಾಡಿಸ್ಕೊ ಬರಲಿಕ್ಕೆ, ಇಲ್ಲಾರ ನಮ್ಮ ಹತ್ರ ಬರಬೇಕಾಗಿತ್ತು. ರೈತ ಅಲ್ಲೇ ಗ್ರೈಂಡಿಂಗ್ ಮಾಡ್ಕೋಬೋದು. ಬ್ಲೇಡು ಇದು ಆನ್ ಮಾಡಿದರೆ ಇದು ರೊಟೇಟ್ ಆಗ್ತದೆ, ತಿರುಗ್ತಾ ಇರುತ್ತೆ, ಇಲ್ಲಿ ಗ್ರೈಂಡಿಂಗ್ ಮಾಡ್ಕೋಬೋದು. ಈ ಕಲ್ಲು ಸೋದವ್ರೆ ಕಲ್ಲು ತಂದು ಹಾಕೋಬೋದು ಸಿಟಿಲಿ ಅವರು, ಒಂದು ಕಲ್ಲು ಎಕ್ಸ್ಟ್ರಾ. ಜೊತೆಗೆ ಇದರಲ್ಲಿ ಮನೇಲಿರೋ ಚಾಕುಗಳಾಗ್ಬೋದು, ಕುಡುಗೋಲಾಗ್ಬೋದು, ಮನೇಲಿ ಏನಿರುತ್ತಲ್ಲ ಎಲ್ಲ ಮಾಡ್ಕೋಬೋದು. ಒಂದು ಚಾಕು ಗ್ರೈಂಡಿಂಗ್ ಹಿಡಿಬೇಕಾದ್ರೆ 15 ರೂಪಾಯಿ ಕೊಡಬೇಕು. ಏನಿದೆ, ಒಂದು 50-60 ರೂಪಾಯಿ ಕೊಟ್ಟರೆ ಬ್ಲೇಡ್ ಬರ್ತದೆ, ಹಾಕೋಬೋದು. ಇದು ಗ್ರೈಂಡಿಂಗ್ ವಿಷಯ ಬೇರೆ ಕಂಪ್ನಿಲಿ ಇದಿರಲ್ಲ, ನಾವು ಅದು ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಪ್ರೊವೈಡ್ ಮಾಡಿದ್ದೀವಿ. ಈ MCB ಕೊಟ್ಟಿರ್ತೀವಿ. ಇಲ್ಲಿ ಏನಾದ್ರು ಲೈನ್ ಟ್ರಿಪ್ ಆದರೆ MCB ಟ್ರಿಪ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಮೋಟ್ರಿಗೆ ಯಾವುದೇ ತೊಂದರೆ ಇರಲ್ಲ. ಜೊತೆಗೆ ಈ ಪ್ಲಗ್ ರೆಡಿ ಮಾಡಿ ಕೊಟ್ಟಿರ್ತೀವಿ, ಪ್ಲಗ್ ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀವಿ. ಜೊತೆಗೆ ಇದು ಫುಲ್ ಸ್ಟ್ರೆಂತ್ ಮಾಡೆಲ್ಲು, ಈ ಮಾಡೆಲ್ ಆಯಿತು. ಇದು 750 kg ಇಂದ 700 kg ಕಟ್ ಆಗುತ್ತೆ. ಇದ್ರ ಕಾಸ್ಟ್ ಬಂದು ಈಗ ಸದ್ಯಕ್ಕೆ ಏನಾಗುತ್ತೆ ಅಂದರೆ, ನೆಕ್ಸ್ಟು ಕಡಿಮೆ ಆಗ್ಬೋದು, ಅದು ಹೇಳಕ್ಕೆ ಬರಲ್ಲ. ಆ್ಯಕ್ಚುಲಿ ನಮ್ಮದು ಇನ್ನೊಂದು ತಿಂಗಳಾದಮೇಲೆ ಬೇರೆ ವೆರೈಟಿ ಮಾಡೆಲ್ಗಳು ಬರ್ತವೆ. ಈಗ ಹೊಸದಾಗಿ ಏನು ಮಾಡ್ತಾ ಇದೆ ಅಂದರೆ, ಫೀಡ್ ಮಾಡೋ ಮಿಷಿನು, ಹೆವಿ ಲೋಡಿಂಗ್ದು ಅದೆಲ್ಲ ಬರ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ. ಇದು ಬಂದು 23,800 ರೂಪಾಯಿ ಇದೆ. ಇದು ವಿತ್ ಇನ್ಕ್ಲೂಡಿಂಗ್ GST ಸಮೇತವಾಗಿ ಕೊಡ್ತೀವಿ, 23,800 ರೂಪಾಯಿ. ಇದರಲ್ಲಿ ಇನ್ನೊಂದು ರನ್ನಿಂಗ್ ಇರೋ ಜಾಸ್ತಿ ನಮಗಿದು ಇನ್ನೊಂದು ಮಾಡಿಲ್ಲ. ಇದರ ವಿಶೇಷತೆ ಏನಂದರೆ, ಏನು ನಾವು ಹುಲ್ಲು ಹಾಕ್ತೀವಲ್ಲ ಅದು ರೋಲರ್ ಸಿಸ್ಟಮಲ್ಲಿ ಎಳ್ಕೊಳ್ತದೆ. ಇದು ಬೆಲ್ಟ್ ಇರ್ತದೆ, ಕ್ಯಾನ್ಮೆ ಬೆಲ್ಟು. ಈ ಬೆಲ್ಟು ಓಡ್ತಾ ಇರುತ್ತೆ, ಮುಂದೆ ಆಟೋಮೆಟಿಕ್ ಹೋಗ್ತಾ ಇರುತ್ತೆ. ಇಲ್ಲಿಟ್ರೆ ಸಾಕು ಎಳ್ಕೊಳ್ಳುತ್ತೆ. ಮಾಮೂಲಿ ರೋಲರು ಅದ್ರ ಕೆಲಸ ಅದು ಮಾಡುತ್ತೆ ರೋಲರು. ಇದು ಇಟ್ಟರೆ ಹೋಗ್ತಾ ಇರುತ್ತೆ. ಇದು ಗಂಟೆಗೆ 1 ಟನ್ ಕಟ್ ಮಾಡುತ್ತೆ. ಇದು ನಮ್ಮಲ್ಲಿ ಜಾಸ್ತಿ ಹೆವಿ ಸ್ಪೀಡ್ ಇರುತ್ತೆ. ಸೇಮ್ ಅದಕ್ಕೆ ಥರನ ಗೇರ್ ಕೊಟ್ಟಿದ್ದಾರೆ, ಸಾರ್ಟ್ ಮಾಡ್ಬೋದು, ಲೆಂತ್ ಮಾಡ್ಬೋದು. ಸೇಮ್ ಗೇರ್ ಬರುತ್ತೆ, ಸೇಮ್ ಕಲ್ಲು ಬರುತ್ತೆ, ಸೇಮ್ 4 ಬ್ಲೇಡ್ ಬರುತ್ತೆ. ಅದಕ್ಕೂ ಇದು ಹೆವಿ ಬರುತ್ತೆ. ಈಗ ಇದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇದು ಮಾಡೋದು. ಇದೊಂದು 700 kg, ಇದೊಂದು ಟನ್ನು ಮೈಂಡ್ಗೆ ಇಟ್ಕೊಳ್ಳಿ. ಅದು ಬಿಟ್ಟರೆ ಎಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಇದು ಟೋಟಲ್ ಹೆವಿ ಬರುತ್ತೆ ಮಾಡೆಲ್ಲ. ಆ್ಯಂಡ್ ದೆನ್ ಇದು ಬಂದು ಪ್ರೈಸ್ ಬಂದು 26,200. ಸರ್ ಕಡಿಮೆ ಇದು ಅಂದರೆ 22-23ಕ್ಕೆ ನಿಜವಾಗ್ಲೂ ಇದೆ, ನಮ್ಮ ಹತ್ರನಲ್ಲಿದೆ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾನೆ ಇಲ್ಲ, ಯಾಕೆಂದರೆ ಸ್ಟ್ಯಾಂಡರ್ಡ್ ಫೋಕಸ್ ಮಾಡೋಣ ನನ್ನ ಉದ್ದೇಶ. ಆ್ಯಂಡ್ ದೆನ್ನು ನಾವು ಪವರ್ ವೀಡ್ರಲ್ಲೂ ಹೇಳಿದ್ವಿ, ಇವರು ನಮ್ಮ ಡೀಲರ್ಗಳು ಯಾವುದೋ ಏನು ಅಂದ್ಬಿಟ್ಟು ಕೊಡ್ತಾರೆ, ನಮ್ದು ಯಾವುದೋ ಒಂದು ಗೊತ್ತಾಗಲ್ಲ ಅಂತ. ಒಂದು ನಮ್ಮಲ್ಲಿ ಏನು ವಿನಂತಿ ರೈತರಿಗೆ ಅಂದರೆ, ನಮ್ಮದು ಆಲ್ಮೋಸ್ಟ್ 90% ಬ್ಲ್ಯಾಕು ಮತ್ತು ಆರೆಂಜು ಮಿಕ್ಸ್ ಇರ್ತದೆ ಕಲ್ಲರು ಒಂದು. ಜೊತೆಗೆ ಇಲ್ಲಿ ನೋಡಿ ಲ್ಯಾಂಡ್ಸನ್ ಅಂತ ನಿಮಗೆ ಲೇಸರ್ ಕಟ್ಟಿಂಗಲ್ಲೇ ಬಂದ್ಬಿಡುತ್ತೆ. ಸ್ಟಿಕ್ಕರ್ ನೋಡಿ, ಸ್ಟಿಕ್ಕರು ಅವ್ರು ಕಿತ್ತಾಕ್ಬೋದು, ಇದು ಮಾಡ್ಬೋದು. ಆದರೆ ಲ್ಯಾಂಡ್ಸನ್ ಅಂತ ಲೇಸರ್ ಕಟ್ಟಿಂಗ್ ಬಂದ್ಬಿಡುತ್ತೆ. ಇವೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕೆಂದರೆ ಕಂಪ್ನಿ ಇದೇನಂತ ಕನ್ಫರ್ಮೇಷನ್ ಮಾಡೋಕ್ಕೋಸ್ಕರ ನಾವು ಸ್ವಲ್ಪ ಚೇಂಜಸ್ಗಳು ಮಾಡ್ತಾ ಇದ್ದೀವಿ. ಇದು ಬಂದು 26,200 ರೂಪಾಯಿ ಬರುತ್ತೆ, ಅದು 23,800 ರೂಪಾಯಿ ಬರುತ್ತೆ. ಇದು ಬಂದು ನಮ್ಮಲ್ಲಿ ಈಗ ರನ್ನಿಂಗ್ ಇರೋದು ಹಾಟ್ ಕೇಕ್ ಮಾಡೆಲ್ಗಳು. ಇದು ನೆಕ್ಸ್ಟು ಅಪ್ಡೇಟ್ ವರ್ಷನ್ ಏನು ಫ್ಯೂಚರಲ್ಲಿ ಬರ್ತಾ ಇರುತ್ತೆ, ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.